ವೆಲ್ಕಮ್ ಬ್ಯಾಕ್ ಟು ಟೈಪ್ಸ್ಕ್ರಿಪ್ಟ್ ಟ್ಯೂಟೋರಿಯಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಟೈಪ್ಸ್ಕ್ರಿಪ್ಟ್ ಕಂಪೈಲರ್ನ ಹೇಗೆ ಕಾನ್ಫಿಗರ್ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ವೇರಿಯೇಬಲ್ ಅಂದ್ರೆ ಏನು, ವೇರಿಯೇಬಲ್ ಅನ್ನು ಹೇಗೆ ಡಿಕ್ಲೇರ್ ಮಾಡೋದು ಅಂತ ನೋಡೋಣ. ಪ್ರೋಗ್ರಾಮಿಂಗ್ ನಲ್ಲಿ ವೇರಿಯೇಬಲ್ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದ್ದು, ನಾವು ಯಾವುದೇ ಪ್ರೋಗ್ರಾಮಿಂಗ್ ಅಲ್ಲಿ ಕೋಡಿಂಗ್ ಮಾಡಬೇಕಾದ್ರೂ ವೇರಿಯೇಬಲ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ವೇರಿಯೇಬಲ್ ಅನ್ನು ನಾವು ಇನ್ಫಾರ್ಮೇಶನ್ ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ವೇರಿಯೇಬಲ್ ಈಸ್ ಲೈಕ್ ಅ ಲೇಬಲ್ಡ್ ಬಾಕ್ಸ್ ದಟ್ ಹೋಲ್ಡ್ಸ್ ಅ ಡೇಟಾ. ಸಪೋಸ್ ನಾವು ಒಂದು ಬಾಕ್ಸ್ ಅಲ್ಲಿ ಏನಾದರೂ ಸೇವ್ ಮಾಡಬೇಕಾದ್ರೆ ನಾವು ಅದಕ್ಕೆ ಲೇಬಲ್ ಅಟ್ಯಾಚ್ ಮಾಡಿದರೆ ಬಾಕ್ಸ್ ಒಳಗಡೆ ಏನಿದೆ ಅಂತ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ನಾವು ಪ್ರೋಗ್ರಾಮಿಂಗಲ್ಲಿ ವೇರಿಯೇಬಲ್ನ ಯೂಸ್ ಮಾಡ್ತೀವಿ. ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡುವಾಗ ವೇರಿಯೇಬಲ್ ನೇಮ್ ಮತ್ತು ವ್ಯಾಲ್ಯೂವನ್ನು ಕೊಡಬೇಕಾಗುತ್ತೆ. ಟೈಪ್ಸ್ಕ್ರಿಪ್ಟ್ ಒಂದು ಸ್ಟ್ರಾಂಗ್ಲಿ ಟೈಪ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದ್ದರಿಂದ ನಾವು ಅದಕ್ಕೆ ಟೈಪ್ ಕೂಡ ಅಸೈನ್ ಮಾಡಬೇಕಾಗುತ್ತೆ. ನಾವು ವೇರಿಯೇಬಲನ್ನು ವ್ಯಾರ್, ಲೆಟ್ ಅಥವಾ ಕಾನ್ಸ್ಟ್ ಕೀವರ್ಡ್ ಯೂಸ್ ಮಾಡಿ ಡಿಕ್ಲೇರ್ ಮಾಡ್ಬೋದು. ನಾವು ವೇರಿಯೇಬಲನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರೂಲ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಅಂದರೆ ವೇರಿಯೇಬಲ್ನಲ್ಲಿ ನಾವು ಯಾವುದೇ ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಅಂಡರ್ಸ್ಕೋರ್ ಆ್ಯಂಡ್ ಡಾಲರ್. ಅದೇ ರೀತಿ ನಾವು ವೇರಿಯೇಬಲ್ಸನ್ನು ನಂಬರಿಂದ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಯಾವಾಗ ನಾವು ವೇರಿಯೇಬಲ್ನಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಯೂಸ್ ಮಾಡ್ತೀವೋ ಅಥವಾ ವೇರಿಯೇಬಲನ್ನು ನಂಬರಿಂದ ಸ್ಟಾರ್ಟ್ ಮಾಡ್ತೀವೋ ಆವಾಗ ಟೈಪ್ಸ್ಕ್ರಿಪ್ಟ್ ಕಂಪೈಲರ್ ಎರರ್ ಕೊಡುತ್ತೆ. ಇದಷ್ಟೇ ಅಲ್ಲದೆ ವೇರಿಯೇಬಲ್ ನೇಮ್ ಕೇಸ್ ಸೆನ್ಸಿಟಿವ್ ಆಗಿರಬೇಕು ಮತ್ತು ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡುವಾಗ ಲೋವರ್ ಕ್ಯಾಮಲ್ ಕೇಸನ್ನು ಫಾಲೋ ಮಾಡಬೇಕು. ನಾವಿಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ ನೇಮ್ ಅಂದರೆ ಇದರಲ್ಲಿ ಕ್ಯಾಪಿಟಲ್ ಎನ್ ಇದೆ ಮತ್ತು ಲಾಸ್ಟ್ ನೇಮ್ ಆರ್ ಡಿಫ್ರೆಂಟ್ ವೇರಿಯೇಬಲ್ಸ್. ಇವಾಗ ನಾವು ವೇರಿಯೇಬಲನ್ನು ಹೇಗೆ ಡಿಕ್ಲೇರ್ ಮಾಡೋದು ಅಂತ ನೋಡೋಣ. ವೇರಿಯೇಬಲ್ ಡಿಕ್ಲೇರ್ ಮಾಡೋದಕ್ಕೆ ನಾವು ಮೊದಲು ವ್ಯಾರ್, ಲೆಟ್ ಅಥವಾ ಕಾನ್ಸ್ಟ್ ಕೀವರ್ಡನ್ನು ಯೂಸ್ ಮಾಡಬೇಕು. ನಾನು ಲೆಟ್ ಕೀವರ್ಡನ್ನು ಯೂಸ್ ಮಾಡ್ತೀನಿ. ಲೆಟ್, ಇದರ ನಂತರ ವೇರಿಯೇಬಲ್ ನೇಮ್ ಈಕ್ವಲ್ ಟು ವ್ಯಾಲ್ಯೂ. ಟೈಪ್ಸ್ಕ್ರಿಪ್ಟಲ್ಲಿ ನಾವು ವೇರಿಯೇಬಲ್ಗೆ ಟೈಪನ್ನು ಅಸೈನ್ ಮಾಡಬೇಕಾಗುತ್ತೆ. ಇನ್ನು ನಾವು ಏಜ್ ವೇರಿಯೇಬಲ್ಗೆ ಯಾವುದೇ ಟೈಪನ್ನು ಅಸೈನ್ ಮಾಡಿಲ್ಲ. ನಾವು ಯಾವಾಗ ಏಜ್ ವೇರಿಯೇಬಲ್ ಮೇಲೆ ಅವರ್ ಮಾಡ್ತೀವೋ ನಾವು ನೋಡ್ತಾ ಇರ್ಬೋದು ಬೈ ಡಿಫಾಲ್ಟ್ ನಂಬರ್ ಟೈಪ್ ಅಸೈನ್ ಆಗಿದೆ. ಯಾವಾಗ ನಾವು ವೇರಿಯೇಬಲನ್ನು ವ್ಯಾಲ್ಯೂ ಅಸೈನ್ ಮಾಡ್ದೇ ಡಿಕ್ಲೇರ್ ಮಾಡ್ತೀವೋ ಆವಾಗ ನಾವಿಲ್ಲಿ ನೋಡ್ತಾ ಇರ್ಬೋದು ಎನಿ ಟೈಪ್ ಅಸೈನ್ ಆಗಿದೆ. ಎನಿ ಟೈಪ್ ಅಂದರೆ ನಾವು ಏಜ್ ವೇರಿಯೇಬಲ್ಗೆ ಯಾವುದೇ ಟೈಪನ್ನು ಅಸೈನ್ ಮಾಡ್ಬೋದು. ಸಪೋಸ್ ಏಜ್ ಟೆಸ್ಟ್. ನಾವು ಯಾವಾಗ ಏಜ್ ವೇರಿಯೇಬಲ್ಗೆ ಸ್ಟ್ರಿಂಗನ್ನು ಅಸೈನ್ ಮಾಡ್ತೀವೋ ಇಟ್ ವಿಲ್ ನಾಟ್ ಗಿವ್ ಎನಿ ಎರರ್. ಅದೇ ನಾನು ಯಾವಾಗ ಏಜ್ ವೇರಿಯೇಬಲ್ಗೆ ಟೈಪ್ ಅಸೈನ್ ಮಾಡ್ತೀನೋ ಆವಾಗ ಏಜ್ ವೇರಿಯೇಬಲ್ಗೆ ಸ್ಟ್ರಿಂಗ್ ಅಸೈನ್ ಮಾಡಿದಾಗ ಎರರ್ ಕೊಡುತ್ತೆ. ನಾವು ನೋಡ್ತಾ ಇರ್ಬೋದು ಟೈಪ್ ಸ್ಟ್ರಿಂಗ್ ಈಸ್ ನಾಟ್ ಅಸೈನಬಲ್ ಟು ಟೈಪ್ ನಂಬರ್. ಟೈಪ್ ಸ್ಕ್ರಿಪ್ಟಲ್ಲಿ ನಾವು ಡೇಟಾ ಟೈಪನ್ನು ಎರಡು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಪ್ರಿಮಿಟಿವ್ ಟೈಪ್, ಇನ್ನೊಂದು ರೆಫರೆನ್ಸ್ ಟೈಪ್. ಪ್ರಿಮಿಟಿವ್ ಟೈಪಲ್ಲಿ ನಾವು ಸ್ಟ್ರಿಂಗ್, ನಂಬರ್, ಬುಲಿಯನ್, ಅನ್ಡಿಫೈನ್ಡ್, ನಲ್, ಅನ್ನೋನ್, ಎನಿ ಈ ಡೇಟಾ ಟೈಪನ್ನು ನೋಡ್ಬೋದು. ಅದೇ ರೀತಿ ನಾವು ರೆಫರೆನ್ಸ್ ಟೈಪಲ್ಲಿ ಆಬ್ಜೆಕ್ಟ್ ಮತ್ತು ಅರೇಯನ್ನು ನೋಡ್ಬೋದು. ಇವಾಗ ನಾವು ಪ್ರಿಮಿಟಿವ್ ಡೇಟಾ ಟೈಪ್ಸ್ ಮೇಲೆ ಫೋಕಸ್ ಮಾಡೋಣ. ಇವಾಗ ನಾವು ಪ್ರಿಮಿಟಿವ್ ಡೇಟಾ ಟೈಪ್ಸ್ ಯೂಸ್ ಮಾಡಿ ವೇರಿಯೇಬಲನ್ನು ಹೇಗೆ ಡಿಕ್ಲೇರ್ ಮಾಡೋದು ಅಂತ ನೋಡೋಣ. ಫಸ್ಟ್ ಸ್ಟ್ರಿಂಗ್ ಡೇಟಾ ಟೈಪ್. ವೇರಿಯೇಬಲ್ ನೇಮ್ ಆದಮೇಲೆ ಕೋಲನ್ ಸ್ಟ್ರಿಂಗ್ ಮತ್ತೆ ವ್ಯಾಲ್ಯೂ. ಸ್ಟ್ರಿಂಗ್ ರಿಪ್ರೆಸೆಂಟ್ಸ್ ಅ ಟೆಕ್ಸ್ಚುವಲ್ ಡೇಟಾ. ಅಂದರೆ ನಾವು ಸ್ಟ್ರಿಂಗ್ ವೇರಿಯೇಬಲ್ಸ್ಗೆ ಅಲ್ಫಾನ್ಯೂಮರಿಕ್ ವ್ಯಾಲ್ಯೂವನ್ನು ಅಸೈನ್ ಮಾಡ್ಬೋದು. ನಾವು ವ್ಯಾಲ್ಯೂವನ್ನು ಸಿಂಗಲ್ ಕೋಟಲ್ಲಿ ಅಸೈನ್ ಮಾಡಿದಾಗ ಅದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಡೇಟಾ ಟೈಪ್ ನಂಬರ್. ಲೆಟ್ ಏಜ್ ಡೇಟಾ ಟೈಪ್ ನಂಬರ್ ಈಕ್ವಲ್ ಟು 25. ಈ ನಂಬರ್ ಡೇಟಾ ಟೈಪ್ ನ್ಯೂಮರಿಕ್ ವ್ಯಾಲ್ಯೂಸನ್ನು ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ ಇದರಲ್ಲಿ ನಾವು ಇಂಟಿಜರ್ ಅಥವಾ ಫ್ಲೋಟಿಂಗ್ ನಂಬರ್ಸನ್ನು ಯೂಸ್ ಮಾಡ್ಬೋದು. ಇದಾದಮೇಲೆ ಬುಲಿಯನ್ ಡೇಟಾ ಟೈಪನ್ನು ನೋಡೋಣ. ಲೆಟ್ ಈಸ್ ವ್ಯಾಲಿಡ್. ಬುಲಿಯನ್ ಟೈಪ್ ನಾವು ಇಲ್ಲಿ ಟ್ರೂ ಆದರೂ ಅಸೈನ್ ಮಾಡ್ಬೋದು ಅಥವಾ ಫಾಲ್ಸ್ ಆದರೂ ಅಸೈನ್ ಮಾಡ್ಬೋದು. ಇದಾದಮೇಲೆ ನಲ್ ಆ್ಯಂಡ್ ಅನ್ಡಿಫೈನ್ಡ್.
let connection null. ನಾವು ಯಾವಾಗ ಕನೆಕ್ಷನ್ ವೇರಿಯಬಲ್ ಮೇಲೆ ಹವರ್ ಮಾಡ್ತೀವೋ ಆವಾಗ ನೋಡ್ತಾ ಇರ್ಬೋದು ಕನೆಕ್ಷನ್ ವೇರಿಯಬಲ್ ಡೇಟಾ ಟೈಪ್ ನಲ್ ಆಗಿದೆ. ನಂತರ ಅನ್ಡಿಫೈನ್ಡ್ ಡೇಟಾ ಟೈಪ್ ಲೆಟ್ ಲಾಸ್ಟ್ ನೇಮ್ undefined. Undefined represent the lack of a value. ಸಪೋಸ್ ನಾವು ವೇರಿಯೇಬಲ್ಗೆ ಯಾವುದೇ ವ್ಯಾಲ್ಯೂವನ್ನು ಅಸೈನ್ ಮಾಡದೆ ಅದನ್ನು ಯೂಸ್ ಮಾಡಿದಾಗ ಅದರ ವ್ಯಾಲ್ಯೂ ಅನ್ಡಿಫೈನ್ಡ್ ಆಗಿರುತ್ತೆ. ಇದಾದಮೇಲೆ ಡೇಟಾ ಟೈಪ್ ಎನಿ ಲೆಟ್ ಪ್ರೈಸ್ ಆಫ್ ಟೈಪ್ ಎನಿ. ನಾವು ಯಾವಾಗ ವೇರಿಯೇಬಲ್ಗೆ ಎನಿ ಟೈಪ್ ಅಸೈನ್ ಮಾಡ್ತೀವೋ ಆವಾಗ ನಾವು ವೇರಿಯೇಬಲ್ಗೆ ಯಾವುದೇ ವ್ಯಾಲ್ಯೂವನ್ನು ಅಸೈನ್ ಮಾಡ್ಬೋದು. ಸಪೋಸ್ ಪ್ರೈಸ್ ಈಕ್ವಲ್ ಟು 27. ನಾವು ಇವಾಗ ನಂಬರನ್ನು ಅಸೈನ್ ಮಾಡಿದ್ದೀವಿ. ನಾವು ಸ್ಟ್ರಿಂಗ್ ಕೂಡ ಇದಕ್ಕೆ ಅಸೈನ್ ಮಾಡ್ಬೋದು. ಅದೇ ರೀತಿ ಬುಲಿಯನ್ ಕೂಡ ಅಸೈನ್ ಮಾಡ್ಬೋದು. ನಾವು ಇನ್ನೊಂದು ವೇರಿಯೇಬಲ್ಗೆ ಎನಿ ಡೇಟಾ ಟೈಪ್ ಹೊಂದಿರುವಂಥ ವೇರಿಯೇಬಲನ್ನು ಅಸೈನ್ ಮಾಡಿದಾಗ ಇದು ಯಾವುದೇ ಎರರನ್ನು ಕೊಡಲ್ಲ. ಎಕ್ಸಾಂಪಲ್ ಎ ಆಫ್ ಟೈಪ್ ನಂಬರ್ ಈಕ್ವಲ್ ಟು, ನಾನು ಇವಾಗ ಈ ಪ್ರೈಸನ್ನು ಅಸೈನ್ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ವೇರಿಯೇಬಲ್ ಆಫ್ ಟೈಪ್ ನಂಬರ್ಗೆ ಎನಿ ಟೈಪ್ ಹೊಂದಿರುವಂಥ ವೇರಿಯೇಬಲನ್ನು ಅಸೈನ್ ಮಾಡಿದಾಗ ಇದು ಯಾವುದೇ ರೀತಿಯಾದಂತಹ ಎರರನ್ನು ಕೊಡ್ತಾ ಇಲ್ಲ. ಅದೇ ರೀತಿ ನಾವು ಡೇಟಾ ಟೈಪ್ ಅನ್ನೋನನ್ನು ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಲೆಟ್ ರೇಟ್ ಆಫ್ ಟೈಪ್ ಅನ್ನೋನ್. ಇವಾಗ ನಾವು ರೇಟ್ ವೇರಿಯೇಬಲ್ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡೋಣ. ರೇಟ್ 30. ಈ ರೇಟ್ ವೇರಿಯೇಬಲ್ನ ಇನ್ನೊಂದು ವೇರಿಯೇಬಲ್ಗೆ ಅಸೈನ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ಲೆಟ್ ಬಿ ಆಫ್ ಟೈಪ್ ನಂಬರ್ ಈಕ್ವಲ್ ಟು ರೇಟ್. ನಾವು ಇಲ್ಲಿ ನೋಡ್ತಾ ಇರ್ಬೋದು ಟೈಪ್ ಅನ್ನೋನ್ ಈಸ್ ನಾಟ್ ಅಸೈನಬಲ್ ಟು ಟೈಪ್ ನಂಬರ್. ಅಂದರೆ ನಾವು ಅನ್ನೋನ್ ಟೈಪ್ ವೇರಿಯೇಬಲನ್ನು ಇನ್ನೊಂದು ವೇರಿಯೇಬಲ್ಗೆ ಅಸೈನ್ ಮಾಡುವಾಗ ಅದು ಯಾವ ಟೈಪ್ ಅಂತ ನಾವು ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೆ ನಾವು ಇದನ್ನು ನಂಬರ್. ಇವಾಗ ನೋಡುವುದು ಬಿ ಈಸ್ ಆಫ್ ಟೈಪ್ ನಂಬರ್. ಇದು ಯಾವುದೇ ಎರರನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಅನ್ನೋನ್ ಡೇಟಾ ಟೈಪನ್ನು ನಮ್ಮ ಕೋಡನ್ನು ಟೈಪ್ ಸೇಫ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಈ ವಿಡಿಯೋದಲ್ಲಿ ನಾವು ವೇರಿಯೇಬಲ್ಸ್ ಅಂದರೆ ಏನು, ಅದನ್ನು ಹೇಗೆ ಡಿಕ್ಲೇರ್ ಮಾಡೋದು ಅಂತ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಲೆಟ್, ವ್ಯಾರ್ ಮತ್ತು ಕಾನ್ಸ್ಟ್ ಕೀವರ್ಡ್ ನಡುವೆ ಇರುವ ಡಿಫ್ರೆನ್ಸನ್ನು ನೋಡೋಣ. ಥ್ಯಾಂಕ್ ಯು.